ಅಮ್ಮ ಸರ್ ಲೈನಲ್ಲಿದ್ದಾರೆ. ಅಯ್ಯೋ ಮನೇಲಿ ಯಾರಿಗೂ ಹೇಳಿ ಬಂದಿಲ್ಲ, ಎಲ್ಲರೂ ಗಾಬರಿಲಿದ್ದಾರೆ ಅನಿಸುತ್ತೆ. ಬರ್ತೀನಿ ಅಂತ ಹೇಳು. ಸರಿ ಅಮ್ಮ. ಸರ್ ಇವಾಗ ಹೊರಟ್ವಿ. ನಿನ್ನ ಮನೆ ಹತ್ರನೇನಾ? ಡ್ರಾಪ್ ಮಾಡಲಾ? ಇಲ್ಲ ಅಮ್ಮ, ನಮ್ಮ ಮನೆ ಇಲ್ಲಿಂದ ಹತ್ರ, ನಾನು ಹೋಗ್ತೀನಿ, ನೀ ಹೊರಡಿ. ದೇವಸ್ಥಾನಕ್ಕೆ ಆಗಾಗ ಬರ್ತೀರಾ ಅಲ್ವಾ? ಉಡುಗೊರೆ ಕೊಟ್ರಿ ಅಂತ ಸುಮ್ಮನಾಗ್ಬಿಡ್ಬೇಡಿ. ನಾನು ನಿಮಗೆ ನಮ್ಮ ಮನೆ ಅಡ್ರೆಸ್ ಕೊಡ್ತೀನಿ. ಸರಿ ಅಮ್ಮ, ನೀವು ಹೊರಡಿ. ಸುಮ್ಮನೆ ನನ್ನಿಂದ ಲೇಟ್ ಆಗೋದು ಬೇಡ. ಸರಿ ಅಮ್ಮ, ಸರ್ ನನ್ನ ಬೈತಾ ಇದ್ದಾರೆ. ಶಂಕರ ಬರ್ತೀನಿ ಅಂತ ಹೇಳು. ಸರಿ ಅಮ್ಮ. ಬರಲಾ? ಬಾಯ್ ಅಮ್ಮ. ಹರ್ಷ, ಅವ್ರು ಬರೋವರೆಗೂ ನಾವು ತಿಂಡಿ ತಿನ್ನೋ ಹಾಗಿಲ್ವಾ? ದಾದಾ ಬನ್ನಿ ತಿಂಡಿ ಮಾಡ್ಕೊಬಿಡೋಣ, ಅಷ್ಟರಲ್ಲಿ ಅಮ್ಮ ಬಂದ್ಬಿಡ್ತಾರೆ. ಹೌದು ಬ್ರೋ ಇಲ್ಲ. ಎನಿವೇಸ್ ಮಾಮ್ ಇಲ್ಲ ದೇವಸ್ಥಾನಕ್ಕೆ ತಾನೇ ಹೋಗಿರೋದು, ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಾ? ಬನ್ನಿ. ನನಗೆ ಹಸಿವಿಲ್ಲ, ನೀವು ಮಾಡ್ಕೊಳ್ಳಿ, ನಾನು ಅಮ್ಮ ಬಂದ್ಮೇಲೆ ಮಾಡ್ಕೊಳ್ತೀನಿ. ಓ ಅಮ್ಮವ್ರು ಬಂದರು, 100 ವರ್ಷ ಆಯ್ತು ಅಮ್ಮವ್ರಿಗೆ. ಮಂದ, ಹೋಗಿ ಪ್ಲೇಟ್ಸ್ ರೆಡಿ ಮಾಡು. ಅಷ್ಟೊಂದು ಅವಸರ ಏನಿತ್ತಮ್ಮ? ಒಂದು ಹುಡುಗಿ ಸಿಕ್ಕಿದ್ಲು, ಮುಖದಲ್ಲಿ ತುಂಬಾ ಕಳೆ ಇದೆ ಅಂತ ಹೇಳಿದ್ದೆ, ನೆನ್ಪಿದ್ಯಾ ನಿನ್ಗೆ? ಅದೇ ಆ ದೇವಸ್ಥಾನ. ಅಮ್ಮ ನನಗೆ ಯಾವ ಹುಡುಗಿನೂ ನೆನಪಿಲ್ಲ. ನಿಮ್ಗೆ ಯಾವ ಹುಡುಗಿ ತಾನೇ ಕಳೆಯಾಗಿ ಕಾಣಲ್ಲ? ತಿಂಡಿ ಮಾಡದೆ ದೇವಸ್ಥಾನಕ್ಕೆ ಹೋಗುವಂತ ಯಾವ ಶಾಸ್ತ್ರ ಹೇಳುತ್ತೆ? ಶಾಸ್ತ್ರದಲ್ಲಿ ಬರ್ದಿದ್ದೇ ಫಾಲೋ ಮಾಡ್ಬೇಕಾರ್ಯ. ಇವತ್ತು ನಾನು ಹಾಗೆ ಹೋಗಿದ್ದಕ್ಕೆ ಮತ್ತೆ ಆ ಹುಡುಗಿ ನನಗೆ ಸಿಕ್ಕಿದ್ಲು. ಮಾಮಿನ್ ಲಾ, ಆಗ್ಲಿಂದ ಆ ಹುಡುಗಿ ಅಂತಿದ್ರಲ್ಲ, ಆ ಹುಡುಗಿಗೆ ಒಂದು ಹೆಸರಿಲ್ವಾ? ಅಯ್ಯೋ, ಹೆಸರು ಕೇಳೋದೇ ಮರ್ತೋದೆ. ಎಷ್ಟು ವಿಚಿತ್ರ. ಅವಳನ್ನು ನೋಡಿದ್ದೆ ನನಗೆ ಗೊತ್ತು ಅನ್ನಿಸ್ಬಿಡ್ತು. ಹೆಸರನ್ನ ಕೇಳಬೇಕು ಅಂತಾನೆ ಅನ್ನಿಸ್ಲಿಲ್ಲ. ಹೆಸರು ತಿಳ್ಕೊಳ್ಳೋದೇನ್ ಮಹಾ, ಮನೆ ಅಡ್ರೆಸ್ ಕೊಟ್ಟಿದ್ದಾಳೆ, ಕುಲ ಗೋತ್ರ ನಕ್ಷತ್ರ ಎಲ್ಲ ತಿಳ್ಕೊಂಡ್ಬರ್ತೀನಿ. ಅಮ್ಮ, ನೀವು ಯಾರ ಮನೆಗೂ ಹೋಗಿ ಕುಲ ಗೋತ್ರ ಕೇಳೋ ಅವಶ್ಯಕತೆ ಇಲ್ಲ. ಬನ್ನಿ ಮೊದಲು ತಿಂಡಿ ಮಾಡೋಣ, ಬನ್ನಿ. ಆರ್ಯ, ಇಲ್ಲ ಆರ್ಯ, ಇವತ್ತೇನಾಯ್ತು ಗೊತ್ತಾ? ನಾನು ಅಮ್ಮನವ್ರಿಗೆ ಸೀರೆ ತಗೊಂಡು ಹೋಗಿದ್ನಲ್ಲ, ಸೀರೆ ದೀಪಕ್ಕೆ. ಅಮ್ಮ, ನನಗೆ ನಿಮ್ಮ ದೇವಸ್ಥಾನದ ಕಥೆ ಬೇಕಿಲ್ಲ. ನಿಮ್ಮ ದೇವರು, ನಿಮ್ಮ ದೇವಸ್ಥಾನ, ನಿಮ್ಮ ಆ ಕಳೆ ಆಗಿರೋ ಹುಡುಗಿ ನಿಮಗೆ ಇರಲಿ, ನನಗೆ ಬೇಡ. ಬನ್ನಿ ಮೊದಲು ತಿಂಡಿ ಮಾಡೋಣ, ಬನ್ನಿ ಬನ್ನಿ ಬನ್ನಿ. ವಾವ್, ಈ ಸೀರೆ ಎಷ್ಟು ಚೆನ್ನಾಗಿದೆ. ಮೈ ಮೇಲೆ ಇಟ್ಕೊಂಡ್ರೆ ಉಟ್ಕೋಬೇಕು ಅಂತ ಅನಿಸ್ತಿದೆ ನನಗೆ.
ತೋರ್ಸು. ಅನು, ಎಷ್ಟು ದುಬಾರಿ ಸೀರೆ ಇದು, ನಿನಗೆ ಫ್ರೀಯಾಗಿ ಕೊಟ್ಟಿದ್ದಾರಲ್ಲೇ. ಅವ್ರ ಮನೆತನ ದೊಡ್ಡದು ಬಿಡು. ಆರ್ಯ ಸರ್ಗಿಂತ ಒಂದು ಕೈ ಮೇಲೆ ಇವರು. ಅಮ್ಮ, ಅವರೆಷ್ಟು ಶಾಂತವಾಗಿದ್ರು ಗೊತ್ತಾ ಅಮ್ಮ? ಸಾಕ್ಷಾತ್ ದೇವಿ ಥರ. ಅವ್ರನ್ನ ನೋಡಿದ ಕೂಡಲೇ ಕೈ ಮುಗಿಬೇಕು ಅನ್ನೋಷ್ಟು ದೇವಿ ಕಳೆ. ಆದರೂ ನೀನು ಈ ಸೀರೆನ ತಗೊಂಡು ಬರಬಾರ್ದಾಗಿತ್ತು. ಅವರೇ ಒತ್ತಾಯ ಮಾಡಿದ್ರು ಅಪ್ಪ. ಅವ್ರು ಇದಕ್ಕಿಂತ ದೊಡ್ಡದಾಗಿ ಏನಾದ್ರು ಕೊಟ್ಬಿಡ್ತಾರೆ ಅನ್ನೋ ಯೋಚನೆಯಲ್ಲಿ ಇದನ್ನ ಇಸ್ಕೊಂಡು ಬಂದ್ಬಿಟ್ಟೆ. ದೇವಸ್ಥಾನಕ್ಕೆ ಈ ಸೀರೆನ ಏನಕ್ಕೆ ತಂದಿದ್ರು ಏನೋ, ಈಸ್ಕೋಬಾರ್ದಾಗಿತ್ತು ಅಂತ ಹೇಳ್ತಿದ್ದಾರೆ ಅಷ್ಟೇ ಬಂಗಾರ. ಅವ್ರ ಚಡಪಡಿಕೆನ ನೋಡಕ್ ಆಗ್ತಿರ್ಲಿಲ್ಲ ಅಮ್ಮ. ನೀನ್ ನನ್ನ ಜೊತೆ ಬಂದಿದ್ರೆ ನಿಂಗೆ ಅರ್ಥ ಆಗ್ತಿತ್ತು. ಅನು, ಫ್ರೀ ಏನಪ್ಪ? ಬಾ ಬಟ್ಟೆ ಒಣಗಾಕ್ ಬರೋಣ. ನನ್ನ ಕೆಲಸದಿಂದ ಕಾಲ್ ಬರ್ತಾ ಇದೆ. ಕೊಡಿ ಚಿಕ್ಕಿ, ನಾನೇ ಹೋಗಿ ಒಣಗಾಕ್ತೀನಿ. ಪರವಾಗಿಲ್ಲ, ಬಾ ನಾನು ಬರ್ತೀನಿ. ಬಂದೆ. ಸುಬ್ಬು, ಸುಬ್ಬು, ದೇವಿ ಸೀರೆ ಪ್ರಸಾದ ಇದ್ದಾಗೆ. ಯಾಕೆ ಸುಬ್ಬು ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ದೇವಸ್ಥಾನಕ್ಕೆ ಹೋದ್ರೆ ನಾವು ಸೀರೆ ಇಸ್ಕೊಂಡು ಬರಲ್ವಾ ಅಮ್ಮಂದು? ಇದು ಹಾಗೆ. ಬಿಡೋನು, ನಾನು ಮಾಡ್ಕೋತೀನಿ. ಮತ್ಯಾಕೆ ಕರೆದೆ ಚಿಕ್ಕಿ? ಆಫೀಸಿಗೆ ಲೇಟ್ ಆಯ್ತು ಅಂತಂದೆ. ಸುಳ್ಳು ಹೇಳಿದೆ. ಸುಳ್ಳ? ಯಾಕೆ? ನಿಂಗೆ ಕೆಲಸ ಇಲ್ವಾ? ಅದಲ್ಲ, ನಿಮ್ಮ ಅಮ್ಮನ ಹತ್ರ ನಿನ್ನ ಬಗ್ಗೆ ಸುಳ್ಳು ಹೇಳಿದೆ. ಮೀರಾ ಮೇಡಮ್ ಮನೇಲಿ ನೀನು ಇಡೀ ರಾತ್ರಿ ಇದ್ದು ಬಂದರು. ನಿಮ್ಮ ಅಪ್ಪ ಅಮ್ಮ ಯಾಕೆ ಪ್ರಶ್ನೆ ಮಾಡಲಿಲ್ಲ ಗೊತ್ತಾ? ಇದು ನಿನಗೆ ಆಶ್ಚರ್ಯ ಅನ್ನಿಸ್ತಿದೆಯಲ್ಲ? ಮೀರಾ ಮೇಡಮ್ ಮನೇಲಿ ಆರ್ಯ ಸರ್ ಇದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀನಲ್ಲಿರೋ ಪ್ಲ್ಯಾನ್ ಮಾಡಿದೆ. ಈ ವಿಷಯ ನಿಮ್ಮ ಅಪ್ಪನಿಗೆ ಗೊತ್ತಾದರೆ ಏನು ಹೇಳ್ತಾರೆ ಹೇಳು?